KEA ಗ್ರೂಪ್ ಸಿ ದವ್ರದು ಹಾಲ್ ಟಿಕೆಟ್ ಬಿಟ್ರ ಅದ್ರಾಗ ಸ್ವಲ್ಪ ಮಂದಿ ಹಾಲ್ ಟಿಕೆಟ್ ಬರ್ಲಾಗ್ಯದ. ಈ ಟಾಪಿಕ್ ಮೇಲೆ ನಾ 2 ವಿಡಿಯೋ ಮಾಡೀನಿ. ಅಂದ್ರ ಬಿ ಇನ್ನೊಂದ್ ಸ್ವಲ್ಪ ಮಂದಿಗೆ ಡೌಟ್ ಅದ, ನಮ್ದು ಹಾಲ್ ಟಿಕೆಟ್ ಯಾಕೆ ಬರ್ಲಾಗ್ಯದ ಹಿನಾ ಕಮೆಂಟ್ ಬರ್ಲಿಕತ್ತಾರ. ಮತ್ ಇನ್ನೊಂದ್ ಏನಂದ್ರ ಕಸ್ಟಮರ್ ಕೇಳಿದ್ರೆ ಫೋನ್ ಹಚ್ಚಾರ, ಅವರು ರೆಸ್ಪಾನ್ಸ್ ಮಾಡಲಾಗ್ಯಾರ. ರೆಸ್ಪಾನ್ಸ್ ಮಾಡ್ರಿ ಬಿ ಅವ್ರದ್ದೇನ್ ಹೇಳತ್ತ ಹೇಳಿ ಕಾಲ್ ಕಟ್ ಮಾಡ್ಬಿಡ್ಲಾಗತ್ತಾರ. ನಮ್ದೇನು ಕೇಳಲಾಗ್ಯಾರ ಅವ್ರು. ನೋಡ್ರಿ ಇದೆಲ್ಲ ಹೋಲ್ ಬಿಟ್ರಿ, ನಾ ಸೀದಾ ಟಾಪಿಕ್ ಮೇಲೆ ಬರ್ತೀನಿ. ಹಾಲ್ ಟಿಕೆಟ್ ಯಾಕೆ ಬರ್ಲಾಗ್ಯದ ನೋಡ್ರಿ. ನಾವು ಅಪ್ಲೈ ಮಾಡೋ ಟೈಮಿಗೆ ಏನ್ ಮಾಡಿದೇವು ಅಂದ್ರ ಇಷ್ಟು ಪೋಸ್ಟ್ಗಳು ಇದ್ದು, ಇದ್ರಾಗ ನಾವು ಏನ್ ಮಾಡಿದೇವು ಅಂದ್ರ ಒಂದೊಂದು ಪೋಸ್ಟಿಗೆ ಸೆಲೆಕ್ಟ್ ಮಾಡಿ ಅಪ್ಲೈ ಮಾಡಿದೆವು. ಅದ್ರಾಗ ಸ್ವಲ್ಪ ಮಂದಿದ ಎಕ್ಸಾಮ್ ಈಗ ಬರೋ ಸಂಡೇ ಅಂದ್ರೆ ಡಿಸೆಂಬರ್ನಾಗ ನಡ್ಲಿಕತ್ತಾವ. ಇನ್ನ ಯಾರ್ದು ಬಂದಿಲ್ಲ ನೋಡು, ಅವ್ರದ್ದು ಎಕ್ಸಾಮ್ ಮುಂದದ ಅಂತ ತಿಳ್ಕೊರಿ. ಅಂದ್ರೆ ಜನವರಿನಾಗ ಇರ್ಬೋದು, ಕನ್ಫರ್ಮ್ ಡೇಟ್ ನನಗೆ ಗೊತ್ತಿಲ್ಲ, ಜನವರಿನಾಗ ಇರ್ಬೋದು ಅಂತ ಹೇಳಿ ನಂಗೆ ತಿಳಿದ. ಈಗ ನಿಮ್ದು ಬಂದಿಲ್ಲ ತಿಳ್ಕೊಂಡು ನೀವು ಹಾಲ್ ಟಿಕೆಟ್ ಚೆಕ್ ಮಾಡೋದು ಬಿಡ್ಬೇಡ್ರಿ. ಡೈಲಿ ಮುಂಜಾನೆ ಒಂದ್ಸಲ ಸಂಜೆಗೆ ಒಂದ್ಸಲ ಚೆಕ್ ಮಾಡ್ರಿ ವೆಬ್ಸೈಟ್ ನಾಗ ಹೋಗಿ. ಯಾಕಪ್ಪ ಅಂದ್ರೆ ಇವು ಗೌರ್ಮೆಂಟ್ ವೆಬ್ಸೈಟ್ ಇರ್ತಾವ. ಈ ವೆಬ್ಸೈಟ್ಗಳ್ನಾಗ ಜರ ಪ್ರಾಬ್ಲಮ್ ಇರ್ತದ. ಅವರೇ ಕಸ್ಟಮರ್ ಕೇರ್ ಹೇಳ್ಯಾರ ನನಗೆ ಟೆಕ್ನಿಕಲ್ ಗ್ಲಿಚ್ ಅದರಿ ಐತಿ. ಅವ್ರು ಹಂಗೆ ಹೇಳ್ಯಾರಂದ್ರ ನಾವು ಮುಂಜಾನೆ ಒಂದ್ಸಲ ಸಂಜೆಗೆ ಒಂದ್ಸಲ ಚೆಕ್ ಮಾಡ್ಬೇಕು. ಯಾಕಂದ್ರೆ 2,000 3,000 4,000 ರೂಪಾಯಿ ಕೊಟ್ಟು ಬಿ ಸ್ವಲ್ಪ ಮಂದಿ ಅಪ್ಲೈ ಮಾಡ್ದವ್ರ ಈ ಪೋಸ್ಟ್ಗಳಿಗೆ. ಅದಕ್ಕೆ ನಾವು ಸಂಡೇ ತನ ಹಂಗೆ ಚೆಕ್ ಮಾಡ್ಕೊತಿರ್ಬೇಕು. ಸಂಡೇ ತನ ನಮ್ದು ಹಾಲ್ ಟಿಕೆಟ್ ಬಂದಿಲ್ಲಪ್ಪ ಅಂದ್ರೆ ನಮ್ದು ಎಕ್ಸಾಮ್ ಮುಂದವ ಅಂತ ತಿಳ್ಕೊಬೇಕು. ನನ್ನ ವಿಡಿಯೋ ನೋಡಿ ಏನು ಮಾಡ್ತೀರಿ, ನಂದು ಜನವರಿನಾಗ ಇದ್ದಿರಬೇಕು ಅಂತ ಹೇಳಿ ನೀವು ಚೆಕ್ ಮಾಡೋದು ಬಿಡ್ತೀರಿ. ಹಂಗೆ ಬಿಡಬೇಡ್ರಿ. ಡೈಲಿ 2 ಸಲ ಚೆಕ್ ಮಾಡ್ರಿ. ಮುಂಜಾನೆ ಒಂದ್ಸಲ ಚೆಕ್ ಮಾಡ್ರಿ, ಸಂಜೆಗೆ ಒಂದ್ಸಲ ಚೆಕ್ ಮಾಡ್ರಿ. ಯಾಕಂದ್ರೆ ಒಂದೊಂದ್ಸಲ ಬಂದ್ರೆ ಬರುತ್ತೆ ನಮ್ದು ಹಾಲ್ ಟಿಕೆಟ್. ಮತ್ತೆ ನಾ ಹಳಿ ವಿಡಿಯೋದಾಗ ಬಿ ಹೇಳಿದ ಯಾವ ಪೋಸ್ಟ್ಗಳದ ಎಕ್ಸಾಮ್ ಈಗ ನಡ್ಲಿಕತ್ತಾವ, ಯಾವ ಡಿಪಾರ್ಟ್ಮೆಂಟ್ ಎಕ್ಸಾಮ್ ನಡ್ಲಿಕತ್ತಾವ ಅನ್ನೋದು ಬಿ ಹೇಳಿದ್ನ. ಅದು ಒಂದ್ಸಲ ನೀವು ವಿಡಿಯೋ ಚೆಕ್ ಮಾಡ್ರಿ. ಅದು ಲೇಟೆಸ್ಟಾಗೆ ಬಿಟ್ಟಿನಿ, ಇದ್ರ ವಿಡಿಯೋಕಿನ ಹಿಂದೆ ಅದೇ ವಿಡಿಯೋ ಬಿಟ್ಟಿನಿ, ನೀವು ಆ ವಿಡಿಯೋ ಚೆಕ್ ಮಾಡ್ಬೋದು. ಮತ್ತು ಇನ್ನೊಂದು ಏನಂದ್ರೆ ಈ ಟಾಪಿಕ್ ಮೇಲೆ ಜಾಸ್ತಿ ವಿಡಿಯೋಸ್ ಯೂಟ್ಯೂಬ್ದಾಗ ಇಲ್ಲ. ನಾನು ನೋಡೀನಿ, ಯಾರೂ ಈ ಟಾಪಿಕ್ ಮೇಲೆ ವಿಡಿಯೋ ಮಾಡಿಲ್ಲ. ಯಾಕೆ ಹಾಲ್ ಟಿಕೆಟ್ ಬಂದಿಲ್ಲ ನನಗೆ ಬಿ ಗೊತ್ತಿಲ್ಲ. ಅದಕ್ಕೆ ಡೈಲಿ ಚೆಕ್ ಮಾಡ್ರಿ. ಬಂದಿಲ್ಲಪ್ಪ ನಿಮ್ದು ಬರ್ಲಾಗಿತ್ತಪ್ಪ ಅಂದ್ರೆ ನಿಮ್ದು ಎಕ್ಸಾಮ್ ಜನವರಿದಾಗ ಅದ ಅಂತ ತಿಳ್ಕೊರಿ. ಸಂಡೇ ತನ ಚೆಕ್ ಮಾಡ್ರಿ, ಮುಂಜಾನೆ ಸಂಜೆ ಒಂದ್ಸಲ. ಯಾಕಂದ್ರೆ ಸ್ವಲ್ಪ ಮಂದಿ ಹಾಲ್ ಟಿಕೆಟ್ ಸ್ವಲ್ಪ ಲೇಟ್ ಆಗಿ ಬರ್ತಾವತ್ತಿ ಕಸ್ಟಮರ್ ಕೇರ್ದವ್ರು ಹೇಳ್ಯಾರ. ಅದಕ್ಕೆ ನೀವು ಡೈಲಿ ಚೆಕ್ ಮಾಡ್ರಿ. ನನ್ನ ವಿಡಿಯೋ ನೋಡಿ ಬಿಡಬೇಡ್ರಿ, ಡೈಲಿ ಚೆಕ್ ಮಾಡ್ರಿ. ಇನ್ನೊಂದೇನಪ್ಪ ಅಂದ್ರೆ ಜಸ್ಟ್ ಈಗ ನಾ ಕಸ್ಟಮರ್ ಸಪೋರ್ಟಿಗೆ ಫೋನ್ ಹಚ್ಚಿದ. ಹಲೋ ಮೇಡಮ್. ಮೇಡಮ್ ನಮ್ದು ಅಡ್ಮಿಟ್ ಕಾರ್ಡ್ ಬಂದಿಲ್ಲ ನೋಡ್ರಿ ಮೇಡಮ್. ಸಂಡೇ ಎಕ್ಸಾಮ್ ಅದ ರೀ, ಅಡ್ಮಿಟ್ ಕಾರ್ಡೇ ಬರ್ಲಾಗದ. ಸರ್ ಯಾವ ಪೋಸ್ಟ್ ಸರ್ ಅಪ್ಲೈ ಮಾಡಿರೋದು ನೀವು? HK ಪೋಸ್ಟ್ ಅವ್ರಿ, ಒಂದು ಸ್ವಲ್ಪ ನಾನ್ HK ಪೋಸ್ಟ್ ಅವರಿ. HK ಪೋಸ್ಟ್ ಅಲ್ಲಿ ಯಾವ್ದಕ್ಕೆ ಅಪ್ಲೈ ಮಾಡಿದ್ದೀರಾ? ಬೆಂಗಳೂರು ಡಿಪಾರ್ಟ್ಮೆಂಟ್ ಅಥಾರಿಟಿ 2nd ಡಿವಿಷನ್ ಅಸಿಸ್ಟೆಂಟ್ HK ಪೋಸ್ಟ್. ಸರ್ ನೀವು ನಿಮ್ಮ ಸ್ಲಿಪ್ ಇರುತ್ತಲ್ವಾ, ವೆರಿಫಿಕೇಶನ್ ಸ್ಲಿಪ್, ಯಾವ್ದಕ್ಕೆ ಅಪ್ಲೈ ಮಾಡಿದ್ದೀರಾ ಅಂತ ಅಪ್ಲಿಕೇಶನ್ ನಾನು ಒಂದು ಮೇಲ್ ID ಕೊಡ್ತೀನಿ, ಆ ಮೇಲ್ ಐಡಿಗೆ ಮೇಲ್ ಮಾಡಿ. ಹಾಂ ರೀ ತಗೊಳ್ಳಿ. KEA ನಾನು ಬರೀ ಬರ್ಕೋತೀನಿ. KEA 2021 2021 update @gmail.com. ಅವರು ಒಂದು ಇಮೇಲ್ ID ಕೊಟ್ಟರು ನನಗೆ. ಆ ಇಮೇಲ್ ಐಡಿಗೆ ನಾವು ಫೀಸ್ ಕಟ್ಬೇಕು ಏನು ಅದು ಎಕ್ನಾಲೇಜ್ಮೆಂಟ್ ಜನರೇಟ್ ಆಗ್ತಾವ ನೋಡು, ಅದು ಅಟ್ಯಾಚ್ ಮಾಡಿ ಅವ್ರಿಗೆ ಕಳಿಸುತ್ತೆ ಹೇಳ್ಯಾರ. ಅದೇನೋ ಅವ್ರು ನೋಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಅದು ಕಳಿಸ್ ನೋಡ್ರಿ. ವರ್ಕ್ ಆಗ್ತಿತ್ತಂದ್ರೆ ಕಳಿಸ್ ನೋಡ್ರಿ. ಯಾಕಂದ್ರೆ ಈಗ ನಮಗೆ ಏನು ಇಂಪಾರ್ಟೆಂಟ್ ಅದ ಅಂದ್ರೆ ಹಾಲ್ ಟಿಕೆಟ್ ಬರೋದು ಇಂಪಾರ್ಟೆಂಟ್ ಅದ. ಸೊ ಇದೊಂದು ಟ್ರೈ ಮಾಡಿ ನೋಡ್ರಿ, ನಿಮ್ದು ಹಾಲ್ ಟಿಕೆಟ್ ಬರ್ಲಾಗಿತ್ತಂದ್ರೆ. ಯಾಕಂದ್ರೆ ಸ್ವಲ್ಪ ಮಂದಿ ಕಮೆಂಟ್ ಬರ್ದಿರು, ನಾ ಇದಕ್ಕೆ ಈ ಪೋಸ್ಟಿಗೆ ಅಪ್ಲೈ ಮಾಡೀನಿ, ನಾನು ಬರಬೇಕಾಗಿತ್ತು ಬಂದಿಲ್ಲ ಅಂತ ಹೇಳಿ ಅವ್ರು ಕಮೆಂಟ್ ಬರ್ದಿರು. ಅಂಥವ್ರು ಏನು ಮಾಡ್ರಿ, ಈ ಇಮೇಲ್ ಐಡಿಗೆ ನಿಮ್ದು ಎಕ್ನಾಲೇಜ್ಮೆಂಟ್ ಏನಿರ್ತಾವ ನೋಡು ಅದು ಅಟ್ಯಾಚ್ ಮಾಡಿ ಅವ್ರಿಗೆ ಮೆಸೇಜ್ ಮಾಡಿ ಕಳಿಸ್ಬಿಡ್ರಿ. ಅದು ಅಟ್ಯಾಚ್ ಮಾಡೋದು ನಿಮ್ಗೆ ಗೊತ್ತಿಲ್ಲಪ್ಪ ಅಂದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ, ಅದ್ರ ಮೇಲೆ ಬಿ ಒಂದು ವಿಡಿಯೋ ಮಾಡ್ತೀನಿ. ಮತ್ತು ಇಲ್ಲಿ ನೀವು ಸೈಡಿಗೆ ನೋಡ್ಬೋದು, ಈ ವಿಡಿಯೋಗ 2K ವ್ಯೂಸ್ ಬಂದವ. ಅಂದ್ರೆ ಬಿ ಬರೀ 12 ಮಂದಿ ಸಬ್ಸ್ಕ್ರೈಬ್ ಮಾಡ್ಯಾರ. ಅಂದ್ರೆ ಈ ವಿಡಿಯೋ ಜಾಸ್ತಿ ಮಂದಿ ಹೆಲ್ಪ್ಫುಲ್ ಇಲ್ಲೇನೋ, ಬರೀ 12 ಮಂದಿಗೆ ಇಷ್ಟೇ ಹೆಲ್ಪ್ಫುಲ್ ಆಗತ್ತೇನೋ ಅಂತ ನಾನು ಅನ್ಕೊಂಡಿನಿ. ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತಂದ್ರೆ ಇಷ್ಟೇ ನೀವು ಸಬ್ಸ್ಕ್ರೈಬ್ ಮಾಡ್ಬೋದು. ಹಿಂದಿನ ವಿಡಿಯೋ ನೋಡೋದಿತ್ತು, ಯಾವ ಪೋಸ್ಟ್ಗಳದ್ದು ಎಕ್ಸಾಮ್ ನಡ್ಲಿಕತ್ತಾವ ಅನ್ನೋದು ನೀವು ತಿಳ್ಕೊಳ್ಳೋದಿತ್ತು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ, ಆ ವಿಡಿಯೋ ಪ್ಲೇ ಆಗ್ತದೆ. ಇಲ್ಲಾಂದ್ರೆ ಇದು ನನ್ನದು ಒಂದು ಸಾಂಗ್ ಅದ, ಈ ಸಾಂಗಿಗೆ ನೋಡಿ ನೀವು ನಂಗೆ ಸಪೋರ್ಟ್ ಮಾಡ್ತಿದ್ರಿ ಅಂದ್ರೆ ಸಪೋರ್ಟ್ ಮಾಡ್ಬೋದು. ನಮಸ್ತೆ.